ಎಷ್ಟು ಅಂತ ಹೀಗೆ ಹೇಳ್ತೀಯೇ? ದೇವರಿದ್ದಾನೆ, ಹರಿಗೇನೂ ಆಗಲ್ಲ. ಆದ್ರೆ ನೀನು ಹೀಗೆ ಹೇಳ್ತಾ ಕೂತ್ರೆ ನಿನ್ನ ಆರೋಗ್ಯದ ಗತಿ ಏನು ಹೇಳೋ? ನಾನು ಹೇಳಿಲ್ವ ಅತ್ತೆ, ನನ್ನಿಂದ ಎಲ್ಲ ಹಾಳಾಗ್ತದೆ, ನನ್ನಿಂದ ಯಾರಿಗೂ ಒಳ್ಳೇದಾಗ್ತಿಲ್ಲ. ಸಾಕು, ಸುಮ್ಮನೆ ಇರ್ತೀಯಾ? ನಿನ್ನಿಂದ ಯಾರಿಗೂ ಏನೂ ಆಗಿಲ್ಲ. ಬಾಯಿಗೆ ಬಂದಲ್ಲಿ ಹೇಳ್ಬೇಡ. ಇಲ್ಲ ಅತ್ತೆ, ಹೊರಗೆ ಹೋಗೋಕೆ ಮನ್ಸಿರ್ಲಿಲ್ಲ. ಹೊರಗೆ ಹೋಗೋದು ಸರಿಯಲ್ಲ ಅಂತ ಕೂಡ ಮನ್ಸು ಹೇಳ್ತಿತ್ತು. ಆದ್ರೂ ನಾವು ಹೊರಗೆ ಬಂದ್ವಿ, ಅದಕ್ಕೆ ಹರಿಗೆ ಹೀಗಾಗಿತ್ತು. ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕಲ್ಪನಾ. ಯಾರದ್ದು ಕೆಟ್ಟ ದೃಷ್ಟಿ ಬಿದ್ದಿದೆ, ಅದಕ್ಕೆ ಹೀಗಾಗಿದೆ. ಮಾವ ನೆನ್ನೆವರೆಗೂ ನಗ್ನಗ್ತಾ ಇದ್ದಿದ್ದಾರೆ, ಇವತ್ತು ಹೇಗೆ ಮಲ್ಕೊಂಡಿದ್ದಾನೆ ನೋಡಿ. ಸರಿ, ಮನೆಗೆ ಹೋಗೋಣ. ಬನ್ನಿ. ಹರಿ ಹರಿ ನೋಡ್ಕೊಳ್ಳೋಕ್ಕೆ ಡಾಕ್ಟರ್ಗಳಿದ್ದಾರೆ, ಸಿಸ್ಟರ್ಗಳಿದ್ದಾರೆ. ICU ಒಳಗೆ ಪದೇ ಪದೇ ನಾವ್ಯಾರು ಹೋಗೋ ಹಾಗಿಲ್ಲ. ಇಲ್ಲಿದ್ದೇನು ಮಾಡೋದು ಹೇಳು? ನಿನ್ನೆಯಿಂದ ಇಲ್ಲೇ ಇದ್ದೀವಿ. ಮನೆಗೆ ಹೋಗಿ ಸ್ನಾನ ಗಿನ ಮಾಡಿ ಬರೋಣ. ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ ಮಾವ. ಕಲ್ಪನಾ, ಇಲ್ಲಿದ್ದರೆ ಇನ್ನೇನು ಮಾಡ್ತೀಯ? ಅಳ್ತಾ ಕೂತಿರ್ತೀಯ. ಇಲ್ಲಿ ಕೇಳು, ಹರಿ ಕೋಮಾದಲ್ಲಿದ್ದಾನೆ. ಪ್ರಜ್ಞೆ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಪ್ರಜ್ಞೆ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವರೇ ನೀವು ಮನೆಗೆ ಹೋಗಿ ನಾಳೆ ಬನ್ನಿ ಅಂದಿದ್ದಾರೆ. ಹೇಳಿ, ಮನೆಗೆ ಹೋಗೋಣ. ರುಕ್ಮಿಣಿ, ಇವಳಿಲ್ಲೇ ಇದ್ದರೆ ಇವಳನ್ನು ಆಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ. ಅವಳ ಮುಖ ನೋಡು, ಊಟ ತಿಂಡಿ ಇಲ್ಲದೆ, ನಿದ್ದೆ ಇಲ್ಲದೆ ಹೇಗಿದ್ದಾಳೆ. ಕಲ್ಪನಾ, ಹಠ ಮಾಡಬೇಡ. ನೋಡು, ಪ್ರಜ್ಞೆ ಬಂದ ತಕ್ಷಣ ಫೋನ್ ಮಾಡಿ ಹೇಳ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೇಳಮ್ಮ ಮಗಳೇ. ಮನೆಗೆ ಹೋಗಿ ಬರೋಣ.